ಆಲ್ರೆಡಿ ಒಬ್ಬ ಸಚಿವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದರ ಅಂಗೀಕರಿಸ್ತಾರಾ ಇಲ್ವಾ ಮುಖ್ಯಮಂತ್ರಿಯವರಿಗೆ ಬಿಟ್ಟಿದ್ದಾರೆ. ಇನ್ನೊಬ್ಬ ಸಚಿವರು ರಾಜೀನಾಮೆಯ ಬಗ್ಗೆ ಮೊದಲು ಮಾತನಾಡಿದರೂ ಕೂಡ ನಂತರ ಅದರಿಂದ ಹಿಂದೆ ಸರಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿದ್ದಾರೆ. ಮತ್ತೊಬ್ಬ ಸಚಿವರ ಪ್ರಕಾರ 3ರಿಂದ 4 ಮಂದಿಗೆ ಬೇಸರ ಆಗಿದೆ. ಇರೋದೇ 13 ಮಂದಿ, ಅದರಲ್ಲಿನೇ 3ರಿಂದ 4 ಮಂದಿ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ನಂಬರ್ ಆಗುತ್ತೆ. ಇಷ್ಟಕ್ಕೂ ರಾಮಲಿಂಗಾರೆಡ್ಡಿ ಅವರಿಗೆ ಅತ್ಯಂತ ಪ್ರಮುಖ ಜಲಸಂಪನ್ಮೂಲ ಖಾತೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಒಬ್ಬ ಬೆಂಗಳೂರಿನ ಶಾಸಕ, ಬೆಂಗಳೂರಿನಲ್ಲಿನೇ ರಾಜಕಾರಣ ಮಾಡ್ತಾ ಬಂದಿರುವಂತಹ ಶಾಸಕರಿಗೆ ಕೊಡುವಂತಹ ಖಾತೆ ಈ ಜಲಸಂಪನ್ಮೂಲದಂತಹ ಖಾತೆ ಆಗಿರಲಿಲ್ಲ ಅನ್ನುವಂಥದ್ದನ್ನು ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ಅಪಾರ ಆಡಳಿತ ಹೊಂದಿರುವ ಡಿ ಕೆ ಶಿವಕುಮಾರ್ ಅವರು ಅದ್ಯಾವ ಲೆಕ್ಕದಲ್ಲಿ ಜಲಸಂಪನ್ಮೂಲ ಖಾತೆಯಂತಹ ರೈತರಿಗೆ ನೀರಾವರಿ ಒದಗಿಸುವ, ನೀರಾವರಿಗೆ ಸಂಬಂಧಪಟ್ಟಿರುವಂತಹ ಖಾತೆಯನ್ನು ಬೆಂಗಳೂರಿನ ಸಚಿವರಿಗೆ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆ ಇದ್ದೇ ಇದೆ. ಇದಲ್ಲದೆ ರಾಮಲಿಂಗಾರೆಡ್ಡಿ ಅವರು ತಮಗೆ ಈ ಹಿಂದೆ ಕೊಟ್ಟ ಮಾತನ್ನು ನೆನಪು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಭಾರ ಹಾಕಿ ನಾನು ಮಾತು ಕೊಟ್ಟಿದ್ದು ನಿಜ ಅಂತ ಹೇಳ್ತಾನೆ ಖಾತೆ ಬದಲಾವಣೆ ಅಸಾಧ್ಯ ಅನ್ನುವ ರೀತಿಯ ಸಂದೇಶವನ್ನು ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗಿದ್ರೂ ರಾಮಲಿಂಗಾರೆಡ್ಡಿ ಅಂತವರು ಮುನಿಸ್ಕೊಂಡು ಕುಳಿತರೆ ಅದು ಮಡಿಲಲ್ಲಿ ಕಟ್ಕೊಳ್ಳುವಂತಹ ಕೆಂಡದಂತೆ ಅನ್ನುವಂಥದ್ದು ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿಲ್ಲದ ರಾಜಕೀಯ ಏನಲ್ಲ. ಇದೇ ಕಾರಣಕ್ಕೆ ಮನವೊಲಿಕೆಯ ವಿಶ್ವಾಸ ಸಿಎಂ ಶಿವಕುಮಾರ್ ಅವರಲ್ಲಿದೆ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ನಂಗೊಂದಿರಲಿ. ಇದು ಮಂತ್ರಿಗಿರಿಯ ಪೈಪೋಟಿಯಲ್ಲಿ ಬರ್ತಿರುವಂತಹ ಮಾತು. ನಂಗೊಂದಿರಲಿ, ನಾನು ಮಂತ್ರಿ ಆಗಬೇಕು, ನನಗೆ ಸಚಿವ ಸ್ಥಾನ ಸಿಗಬೇಕು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ 50ಕ್ಕೂ ಹೆಚ್ಚು ಶಾಸಕರು ತಾನು ಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಸರ್ವ ಪ್ರಯತ್ನಗಳು ಕೂಡ ಸಾಗ್ತಾ ಇದೆ. ಖರ್ಗೆಯವರು ಬಂದಾಗಲಂತೂ ಎಲ್ಲರೂ ತಮ್ಮ ಮುಖದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿದ್ದ 11 ಮಂದಿ ಸೇರಿದಂತೆ ಒಟ್ಟು 13 ಮಂದಿ ಸಚಿವರು ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆಗಿದೆ. ಉಪಮುಖ್ಯಮಂತ್ರಿ ಆಗಿದ್ದಂಥವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಉಳಿದಂತಹ 20 ಸ್ಥಾನಗಳಿದ್ದಾವೆ ಅಲ್ಲಿ. ಅದಕ್ಕೆ ಆಯ್ಕೆ ಮಾಡುವಾಗ ಮತ್ತೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರ ಕಡೆಗೆ ಏನಾದರೂ ನೋಡ್ತಾರಾ ಅಥವಾ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸೋದ್ರ ಕಡೆಗೆ ಶಿವಕುಮಾರ್ ಅವರು ಹೊರಡ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಅಂಗೀಕಾರ ಆಗುತ್ತಾ ಆಗಲ್ವಾ ಶಿವಕುಮಾರ್ ಅವರಿಗೆ ಬಿಟ್ಟು. ಶಿವಕುಮಾರ್ ಅವರ ಪ್ರಕಾರ ಇಲ್ಲ, ಸಮಸ್ಯೆ ಬಗೆಹರಿಯುತ್ತೆ. ರಾಜೀನಾಮೆ ಕೊಟ್ಟಿರ್ಬೋದು ಅವರು. ಅತ್ಯಂತ ಹಿರಿಯ ನಾಯಕ, ನನ್ನ ಬಹಳ ಒಳ್ಳೆಯ ಗೆಳೆಯ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ಹೇಳಿದರು. ಅಷ್ಟೇ ಅಲ್ಲದೆ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದರು, ಹಿಂದೆ ನನಗೆ ಮಾತು ಕೊಟ್ಟಿದ್ರು ಅಂತೇಳಿ ಅದನ್ನು ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಹೌದು, ನಾನು ಮಾತು ಕೊಟ್ಟಿದ್ದು ನಿಜ ಅಂತ ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಮೇಲೆ ಭಾರ ಹಾಕಿ ಅವರು ಕುಳಿತಿದ್ದಾರೆ. ಈ ಹೈಕಮಾಂಡ್ ಮೇಲೆ ಹಾಕಿರುವಂತಹ ಭಾರದ ಆಧಾರದಲ್ಲೇ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆ ನಡೆಯುತ್ತೆ. ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಬದಲಾವಣೆಯ ಪರ್ವ ಮುಗಿತಾ ಇದ್ದಂತೆಯೇ ಇಷ್ಟೊಂದು ರಾದ್ಧಾಂತ ಒಳಗಿಂದೊಳಗೆ ಯಾಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಗಿ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಎಲ್ಲ ನಡೀತಾ ಇರೋದು ರಾಜಕಾರಣದಲ್ಲಿ ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ನೋಡ್ರಿ, ಯಾವ ಆಸ್ತಿ ಯಾರೊಬ್ಬರು ಸೋತ್ತೇನಲ್ಲ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಹೊಸ ಹುಮ್ಮಸ್ಸಿನೊಂದಿಗೆ ಇತಿಹಾಸ ಸೃಷ್ಟಿಸುವ ಕನಸಿನೊಂದಿಗೆ ಕೆಲಸ ಶುರು ಮಾಡುವುದಕ್ಕೇನೋ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಆದರೆ ಪ್ರಮಾಣ ವಚನ ತಗೊಂಡು 3ನೇ ದಿನ ಮುಗಿಯೋದ್ರೊಳಗೆ ಮೊದಲ ವಿಘ್ನ ಎದುರಾಗಿದೆ. ಸಿಎಂ ಮಾಡಿರುವ ಖಾತೆಗಳ ಹಂಚಿಕೆ ಕಾಂಗ್ರೆಸ್ನ ಹಿರಿಯ ಸಚಿವರಿಗೆ ಸರಿ ಹೋಗಿಲ್ಲ. ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಎಂಬ ಬೇಸರದೊಂದಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬರೆದಿದ್ದಾರೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ. ಬೆಂಗಳೂರು ಮೇಲೆ ಕಣ್ಣು ಕೊಡದಿದ್ದಕ್ಕೆ ರಾಜೀನಾಮೆ. ರೆಬೆಲ್ ರಾಮಲಿಂಗಾರೆಡ್ಡಿ ಅಜ್ಞಾತ ಸ್ಥಳಕ್ಕೆ ಹುಡುಕಾಡುತ್ತಿರೋ ಸಿಎಂ.
ಬೆಂಗಳೂರು ನಗರಾಭಿವೃದ್ಧಿ ಬದಲು ಜಲಸಂಪನ್ಮೂಲ ಕೊಟ್ಟಿದ್ದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸಿಟ್ಟಾಗಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಹೋಗುವ ಮುನ್ನ ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ದರು. ಆಪ್ತರು, ಪಕ್ಷದ ನಾಯಕರು ಮನವೊಲಿಕೆಗೆ ಆಗಮಿಸುತ್ತಾರೆ ಎಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಮಾನ್ಯರೇ, ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ವಂದನೆಗಳೊಂದಿಗೆ ರಾಮಲಿಂಗಾರೆಡ್ಡಿ, ಶಾಸಕರು, ಬಿಟಿಎಂ ವಿಧಾನಸಭಾ ಕ್ಷೇತ್ರ. ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ, ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೀಗೆ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಅವರು ಬರೆಯೋದಿಕ್ಕೆ ಕಾರಣವಿದೆ. ಅದುವೇ ಡಿಕೆ ಶಿವಕುಮಾರ್ ಹಿಂದೆ ಕೊಟ್ಟ ಮಾತು ಹಾಗೂ ಈಗ ತಪ್ಪಿರುವ ನಡೆ. 2023ರಲ್ಲಿ ಸಿದ್ದು ಸರ್ಕಾರದಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಭರವಸೆ ಕೊಡಲಾಗಿತ್ತು. ಭರವಸೆ ಕೊಟ್ಟ 3 ದಿನಗಳಲ್ಲಿ ಸಾರಿಗೆ ಇಲಾಖೆ ಕೊಟ್ಟಿದ್ದರು ಸಿದ್ದರಾಮಯ್ಯ. ಆಗಲೂ ಸಿಟ್ಟಾಗಿದ್ದ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮುಂದುವರಿಯೋದಿಲ್ಲ ಎಂದಿದ್ದರಂತೆ. ಆಗ ರಾಮಲಿಂಗಾರೆಡ್ಡಿ ಮನೆಗೆ ಬಂದು ಸಂಧಾನ ಮಾಡಿದ್ದರು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್. 2.5 ವರ್ಷಗಳ ಬಳಿಕ ನಾನೇ ಸಿಎಂ ಆಗ್ತೇನೆ, ಆಗ ಕೊಡ್ತೇನೆ ಎಂದಿದ್ದರಂತೆ ಡಿಕೆಶಿ. ಮೊನ್ನೆ ಪ್ರಮಾಣ ವಚನಕ್ಕೂ ಮೊದಲು ಭರವಸೆ ನೀಡಿದ್ದರಂತೆ. ಹೀಗೆ 2 ಬಾರಿ ಭರವಸೆ ಕೊಟ್ಟು ಮೋಸ ಮಾಡಿದ್ರು ಅನ್ನೋದು ರೆಡ್ಡಿ ವಾದ. ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮಾಧ್ಯಮಗಳಲ್ಲಿ ಬಂದಿದೆ, ಆದರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದರೊಂದಿಗೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಎನ್ನುವುದನ್ನ ರಾಮಲಿಂಗಾರೆಡ್ಡಿ ಬಹಿರಂಗಪಡಿಸಿದ್ದಾರೆ. ತಾವು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿರೋದು ಎನ್ನುವುದನ್ನ ಸ್ಪಷ್ಟವಾಗಿಯೇ ಜನರಿಗೆ ಮಾಹಿತಿ ನೀಡಿ ಮಂತ್ರಿ ಸ್ಥಾನ ತ್ಯಜಿಸಿದ್ದಾರೆ. ಹೀಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುತ್ತಲೇ ಬಿಟಿಎಂ ಲೇಔಟ್, ಜಯನಗರ, ಕೋರಮಂಗಲದಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಕೋರಮಂಗಲದಲ್ಲಿ ಶಾಸಕರ ಕಚೇರಿ ಬಳಿ ಜಮಾಯಿಸಿದ ಬೆಂಬಲಿಗರು ರಾಮಲಿಂಗಾರೆಡ್ಡಿ ಕಾರಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದ್ರು. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ರೆಡ್ಡಿ ಬೆಂಬಲಿಗರು. ತಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಮುಂದುವರಿಯುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದರು.
ಬೆಂಬಲಿಗರು ಮಾತ್ರ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಡಿಕೆಶಿ ಹಳೆ ಮಾತನ್ನ ನೆನಪಿಸಿದ ರಾಮಲಿಂಗಾರೆಡ್ಡಿ ಬೆಂಬಲಿಗರು ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹರಿಬಿಟ್ಟಿದ್ದಾರೆ. ಈ ಮಧ್ಯೆ ರಾಮಲಿಂಗಾರೆಡ್ಡಿ ಮಾತಿನ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಟ್ಟರು. ನಾನು ಹಾಗೂ ನನ್ನ ತಮ್ಮ ಹೋಗಿ ಮಾತು ಕೊಟ್ಟಿದ್ದು ನಿಜ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಆದರೆ ಈಗ ಆಗಿರೋದು ಹೈಕಮಾಂಡ್ ನಿರ್ಧಾರ, ಏನ್ ಮಾಡೋದು ಎಂದಿದ್ದಾರೆ. ಅವ್ರಿಗೆ ನಾನು ಆದ್ಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ, ನೋಡೋಣ, ಇರಲಿ, ಅದಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ ಸಲ್ಲಿಕೆ ಬಳಿಕ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಲಂಚ್ ಮೀಟಿಂಗ್ ಮಾಡಿದ್ದರು. ಸಚಿವರ ಅಸಮಾಧಾನ, ಖಾತೆ ಬಗ್ಗೆ ಸುರ್ಜೇವಾಲಾ ಮಾಹಿತಿ ನೀಡಿದರು. ಸಮಸ್ಯೆಗಳೆಲ್ಲವನ್ನ ಶೀಘ್ರವೇ ಬಗೆಹರಿಸಿ ಎಂದು ರಾಹುಲ್ ಸೂಚನೆ ಕೊಟ್ಟಿದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಆತಂಕದಿಂದ ಶೀಘ್ರವೇ ಎಲ್ಲವನ್ನ ಬಗೆಹರಿಸುವಂತೆ ತಾಕೀತು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇಂಥ ಪ್ರಕರಣಗಳು ಪಕ್ಷಕ್ಕೆ, ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಅನ್ನೋದನ್ನ ನಾಯಕರು ಸಾರಿದ್ದರು. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಆಗಿದ್ದಾವೆ. ಅವು ಮೀಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಎಲ್ಲರೂ ಪಕ್ಷ ಅಂದರೆ ಪರಸ್ಪರ ವಿಶ್ವಾಸದಿಂದ, ಸಹಕಾರದಿಂದ ಹೋಗಬೇಕಾಗ್ತದೆ. ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೆ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ವೇಟ್ ಮಾಡೋಣ ಒಂದೆರಡು ಸೀನ್. ರೆಡ್ಡಿ ರಾಜೀನಾಮೆ, ಮುನಿಯಪ್ಪ ಮುನಿಸು. ಸಿಎಂಗೆ ಸ್ವಪಕ್ಷೀಯರನ್ನೇ ನಿಭಾಯಿಸೋ ಸವಾಲು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಕೂಡ ಖಾತೆ ಹಂಚಿಕೆ ವಿಚಾರವಾಗಿ ಮುನಿಸಿಕೊಂಡಿದ್ದರು. ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರಗೊಂಡು ರಾಜೀನಾಮೆಗೆ ಚಿಂತನೆ ನಡೆಸಿದ್ದರು. ಆದರೆ ರಾಹುಲ್ ಗಾಂಧಿ ಜೊತೆ ಏರ್ಪೋರ್ಟ್ನಲ್ಲೇ ಚರ್ಚೆ ಮಾಡಿದ ಕೂಡಲೇ ತಮ್ಮ ವರಸೆ ಬದಲಿಸಿಕೊಂಡರು ಮುನಿಯಪ್ಪ. ಚುನಾವಣೆಗಳಲ್ಲಿ 8 ಬಾರಿ ಗೆದ್ದಿರುವ ನನಗೆ ಖಾತೆ ಹಂಚಿಕೆಯಲ್ಲಿ ಹಿರಿತನ ಪರಿಗಣಿಸಿಲ್ಲ. ಈ ರೀತಿ ಮಾಡಿದ್ರೆ ಮುಂದೆ 2028ಕ್ಕೆ ಕಷ್ಟ ಆಗುತ್ತದೆ. ಜನಸೇವೆ ಮಾಡುವಂಥ ಖಾತೆಗೆ ಮನವಿ ಮಾಡಿದ್ದೇನೆ. ಸಮಾಜ ಕಲ್ಯಾಣ, ಕೃಷಿ ಖಾತೆ ನಾನು ನಿರೀಕ್ಷೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರನ್ನ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ. ನನಗಿಂತ ಕಿರಿಯರಿಗೆ ಒಳ್ಳೆ ಖಾತೆಗಳನ್ನು ಕೊಟ್ಟಿದ್ದಾರೆ ಎಂದು ದೂರಿದ್ದರು. ಅದಕ್ಕೆ ಉತ್ತರ ಕೊಟ್ಟ ರಾಹುಲ್ ಗಾಂಧಿ, ಯಾವುದೇ ಆತುರದ ನಿರ್ಧಾರ ಮಾಡಬೇಡಿ, ನಿಮ್ಮ ಬೇಡಿಕೆ ಬಗ್ಗೆ ಚರ್ಚೆ ಮಾಡುತ್ತೇವೆ. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ, ಎಲ್ಲರೊಂದಿಗೂ ಅನುಸರಿಸಿಕೊಂಡು ಹೋಗಿ ಎಂದು ಸಮಾಧಾನ ಮಾಡಿದ್ದಾರೆ. I am happy, no problem. We met Rahul ji, Surjewala ji, Venugopal ji. They will start. Yeah, but position is different, sir. So, no problem. No, Rahul ji has told I will sort it out. ಎಲ್ಲವೂ ಆದ ಬಳಿಕ ರಾಜ್ಯದ ಪ್ರಸ್ತುತ ಬೆಳವಣಿಗೆ ಹಾಗೂ ಖಾತೆ ಖ್ಯಾತಿಯ ಬಗ್ಗೆ ರಾಹುಲ್ ಗಾಂಧಿ ಡಿಕೆಶಿ ಜೊತೆ ಚರ್ಚೆ ಮಾಡಿದರು. ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರ ಮಾಡಿದ್ದು, ಮನವೊಲಿಸಿ, ಒಪ್ಪದಿದ್ದರೆ ರಾಜೀನಾಮೆ ಅಂಗೀಕರಿಸಿ ಎಂದಿದ್ದಾರೆ. ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕರಿಸಲು ಸೂಚನೆ ಕೊಟ್ಟಿದ್ದಾರೆ. ಆಗ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎಂದು ರಾಹುಲ್ಗೆ ಹೇಳಿದ್ದಾರೆ ಡಿಕೆಶಿ. ಕೇಳುತ್ತಿದ್ದಾರೆ ಅಂತ ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಿದ್ರೆ ಮತ್ತೆ ಕೆಲವರಿಂದ ಬದಲಾವಣೆಗೆ ಒತ್ತಡಗಳು ಹೆಚ್ಚಾಗ್ತವೆ. ಅದಕ್ಕಾಗಿ ಯಾವುದೇ ಖಾತೆ ಬದಲಾಯಿಸದೆ ಇರುವ ಬಗ್ಗೆ ಸಿಎಂ ಡಿಕೆಶಿ ಆಲೋಚನೆ ಮಾಡಿದ್ದಾರೆ.
ಬಹುತೇಕ ಈಗ ಹಂಚಿಕೆಯಾಗಿರುವ ಮಂತ್ರಿಗಳಿಗೆ ಅದೇ ಖಾತೆಯಲ್ಲೇ ಮುಂದುವರಿಯುವಂತೆ ಸೂಚನೆ ನೀಡಲು ಮುಂದಾಗಿದ್ದಾರೆ ಡಿಕೆಶಿ. ಈ ಮಧ್ಯೆ ಖಾತೆ ವಿಚಾರವಾಗಿ ಒಬ್ಬಿಬ್ಬರಲ್ಲ 3-4 ಮಂದಿಗೆ ಅಸಮಾಧಾನ ಇದೆ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಇನ್ನೂ ಇದೆ ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳಾಗಿ ಮಾತಾಡ್ತಾರೆ, ವೇಟ್ ಮಾಡೋಣ. ಅಂಥದ್ದೇನು ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ. ಕಾಂಗ್ರೆಸ್ನೊಳಗಿನ ಈ ಜಗಳವನ್ನ ಪ್ರತಿಪಕ್ಷಗಳು ಸಹಜವಾಗೇ ತಮ್ಮ ಟೀಕಾಸ್ತ್ರ ಮಾಡಿಕೊಂಡಿವೆ. ಡಿ.ಕೆ. ಶಿವಕುಮಾರ್ ಈ ತರ ಮಾತು ಕೊಟ್ಟು ಮೋಸ ಮಾಡುವಂತ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಸ್ವೇರಿಂಗ್ ಆದ 3 ದಿನಕ್ಕೆ ಈ ತರ ಕೊಟ್ಟ ಮಾತನ್ನ ತಪ್ಪು ಅಂತ ಚಾಳಿ ಡಿ.ಕೆ. ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಕೊಟ್ಟಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು, ಒಂದು ಹಾಸಿಗೆ ಅಂದರೆ ಮುಳ್ಳಿನ ಹಾಸಿಗೆಯ ಮೇಲೆ ಅವರು ಮಲಗಿದ್ದಾರೆ. ಇದು ಭೀಷ್ಮನ ಆ ಕೊನೆಯ ದಿನ ಶರಮಂಚದಲ್ಲಿ ಮಲಗಿದಾಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ? ಬೆಂಗಳೂರಿನಾಗ ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರು ಕೊಡಬೇಕು. ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬ ಇದ್ದಾವೆ. ಈ ಅತೃಪ್ತ ಆತ್ಮಗಳನ್ನು ತೃಪ್ತಿಪಡಿಸೋದಕ್ಕೆ ಯಾವ ವ್ಯಕ್ತಿಗಳ ಕೈಲಾಗಲಿ, ಮುಖ್ಯಮಂತ್ರಿಗಳ ಕೈಲಾಗಲಿ, ಆ ರಾಜ್ಯದ ಅಧ್ಯಕ್ಷರ ಕೈಲಾಗಲಿ ಆಗಲ್ಲ. ಹೀಗೆ ಮುಖ್ಯಮಂತ್ರಿಯಾದ 3 ದಿನಕ್ಕೆ ಡಿಕೆ ಶಿವಕುಮಾರ್ ಮುಂದೆ ಕಾಂಗ್ರೆಸ್ನ ಹಿರಿಯರಿಂದಲೇ ಅಪಸ್ವರ ಕೇಳಿಬಂದಿದೆ. ಅದರಲ್ಲೂ ಮೂಲ ಕಾಂಗ್ರೆಸ್ಸಿಗರೇ ಈಗ ಸಿಟ್ಟಿಗೆದ್ದಿರೋದ್ರಿಂದ ಅದನ್ನು ಬೆಣ್ಣೆಯಿಂದ ಕೂದಲು ತೆಗೆದಷ್ಟೇ ಸೂಕ್ಷ್ಮವಾಗಿ ಸರಿಪಡಿಸಬೇಕಾದ ಜವಾಬ್ದಾರಿ ಶಿವಕುಮಾರ್ ಹೆಗಲೇರಿದೆ. ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಈಗ ತಮ್ಮ ಸಂಪುಟಕ್ಕೆ ಎದುರಾಗಿರುವ ಟ್ರಬಲ್ಗೆ ಹೇಗೆ ಮದ್ದರಿಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಹೀಗೆ ಒಂದು ಕಡೆ ರಾಜೀನಾಮೆ ಸಲ್ಲಿಕೆ ಆಗಿದೆ, ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ, ನೇರವಾಗಿ ಏನೂ ಹೋಗಿ ಕೊಟ್ಟಿಲ್ಲ. ಹೀಗಾಗಿ ಅಂಗೀಕಾರ ಆಗುತ್ತಾ ಬಿಡುತ್ತಾ ನೋಡಬೇಕು. ಎರಡನೇ ಸುದ್ದಿ ಕಡೆ ಹೋಗೋಣ. ಭಾಳ ಮುಖ್ಯವಾಗಿ ನಂಗೊಂದಿರಲಿ ಅಂತೇಳಿ ಸಚಿವರಾಗಿದ್ದಂಥವ್ರು ಈಗ ಮಾಜಿ ಸಚಿವರುಗಳಾಗಿದ್ದಾರೆ, ಶಾಸಕರು, ಕಾಂಗ್ರೆಸ್ನ ಶಾಸಕರುಗಳು ಕೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳು ನಡೆದಿದ್ದಾವೆ. ಏನೇನು ನಡೀತಿದೆ, ಯಾವ್ಯಾವ ಸ್ವರೂಪದಲ್ಲಿ ಈಗ ಆಕಾಂಕ್ಷಿಗಳ ಪಟ್ಟು ಮುಂದುವರೆದಿದೆ ಅನ್ನೋದನ್ನು ನೋಡಬೇಕು. ಎರಡನೇ ಪಟ್ಟಿಯಲ್ಲಿರುವಂಥ ಸಂಭಾವ್ಯರುಗಳನ್ನು ನೋಡ್ತಾ ಹೋದಾಗ ಜಮೀರ್ ಅಹಮದ್ ಖಾನ್ ಅವರು ಬಹುಶಃ ಅವರು ಮಂತ್ರಿ ಆಗಬಹುದು ಅನ್ನುವಂಥದ್ದು ಕೂಡ ಇದ್ದೇ. ಯಾಕಂದರೆ ಮುಸಲ್ಮಾನರ ಭಾಳ ದೊಡ್ಡ ನಾಯಕ ಅವರು ಅನ್ನುವಂಥದ್ದು ಅವ್ರಿಗಿರುವಂಥ ಒಂದು ಅವಕಾಶ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕೋಟಾದಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಪಡೆಯಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪಿತು ಅಂತ ಹೇಳಿದರೆ ಅದು ಉಮಾಶ್ರೀ ಅವರ ಕೈ ಪಾಲಾಗುತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ಅನುಮಾನ ಇದ್ದೇ ಇದೆ ಮೇಲ್ಮನೆಯ ದೃಷ್ಟಿಯಿಂದ. ಇನ್ನು ಸಂತೋಷ್ ಲಾಡ್ ಅವರು ಕಲಘಟಗಿಯ ಶಾಸಕರು, ಕಾರ್ಮಿಕ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಮತ್ತೊಮ್ಮೆ ಅವಕಾಶ ತೆರೆಯುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಹಾಗೆಯೇ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ, ದಾವಣಗೆರೆ ಉತ್ತರ ಶಾಸಕರಾಗಿರುವಂಥ ಎಸ್ ಮಲ್ಲಿಕಾರ್ಜುನ್ ಅವರಿಗೆ, ಅದು ದಾವಣಗೆರೆಯ ಕೋಟ, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಹೀಗಾಗಿ ಅವರಿಗೆ ಮತ್ತೆ ಮಂತ್ರಿ ಆಗೋ ಅವಕಾಶ ಸಿಗ್ಬೋದು. ಭಟ್ಕಳ ಶಾಸಕರಾಗಿರುವಂಥ ಮಂಕಾಳ ವೈದ್ಯ ಅವ್ರಿಗೆ ಮತ್ತೆ ಮಂತ್ರಿ ಆಗುವಂಥ, ಯಾಕೆಂದರೆ ಅವರ ಸಮುದಾಯದಿಂದ ಅವರೊಬ್ಬರೇ ಶಾಸಕರಿರೋದ್ರಿಂದಾಗಿ ಅವರಿಗೆ ಮಂತ್ರಿ ಆಗುವ ಚಾನ್ಸಸ್ ಕಾಣುತ್ತಾ ಇದೆ. ಇನ್ನು ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರದ ಶಾಸಕರು, ಹಿಂದೆ ಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ CBIನಿಂದ. ಮಂತ್ರಿ ಮಾಡ್ತಾರಾ ಮಾಡಲ್ವಾ ಅನುಮಾನ ಇದ್ದೇ ಇದೆ. ಹೀಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರಲ್ಲಿ ಒಂದಷ್ಟು ಮಂದಿ ಮತ್ತೆ ವಾಪಸ್ ಆಗ್ಬೋದು. ಶರಣಬಸಪ್ಪ ದರ್ಶನಾಪುರ ಅವ್ರಿಗೆ ಅವಕಾಶ ಮತ್ತೊಮ್ಮೆ ತೆರೆದುಕೊಳ್ಳುವಂತಹ ಸಾಧ್ಯತೆ ಗೋಚರ್ತಾ ಇದೆ. ಯಾಕೆಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದಿಂದ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಿಂದ ಬರುವಂತಹ ಜಿಲ್ಲೆಗಳಲ್ಲಿ ಬಂದಾಗಲೂ ಕೂಡ ಕೊಪ್ಪಳ, ರಾಯಚೂರು ಅಥವಾ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಅವಕಾಶಗಳಿಲ್ಲ. ಹೀಗಾಗಿ ಬಹುತೇಕ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರು ಕೂಡ ಅಚ್ಚರಿ ಪಡುವಂಥದ್ದಿಲ್ಲ. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಡಾಕ್ಟರ್ ಅಜಯ್ ಸಿಂಗ್ ಅವ್ರಿಗೇನಾದರೂ ಮಂತ್ರಿ ಆಗುವಂಥ ಅವಕಾಶ ಬಂದೋದಗಿ, ಬಸವರಾಜ ರಾಯರೆಡ್ಡಿ ಅಂತವ್ರಿಗೆ ಮಂತ್ರಿ ಆಗುವಂಥ ಅವಕಾಶ ಬಂದೋಗಿದ್ರೆ ಮಾತ್ರ ಶರಣಬಸಪ್ಪ ದರ್ಶನಾಪುರ ಅವರ ಅವಕಾಶ
ಕೈ ತಪ್ಪಬಹುದು. ಇನ್ನು ಆರ್ ಬಿ ತಿಮ್ಮಾಪುರ ಅವರು, ಮುಧೋಳ ಶಾಸಕರಾಗಿರುವಂಥ ಆರ್ ಬಿ ತಿಮ್ಮಾಪುರ ಅವರು ಮತ್ತೊಮ್ಮೆ ಅವಕಾಶ ಪಡೆಯುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ SC ಲೆಫ್ಟ್ನಲ್ಲಿರುವಂಥ ಅತ್ಯಂತ ಹಿರಿಯ ನಾಯಕರಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಕೂಡ ಒಬ್ಬರು. ಹಾಗಾಗಿ ಅವರಿಗೆ ಅವಕಾಶ ಕೊಡ್ತಾರೆ ಅಥವಾ ಬೇರೆ ಯಾರಿಗಾದ್ರೂ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ. ಕೊಕ್ ಸಾಧ್ಯತೆ ಇರುವಂಥದ್ರಲ್ಲಿ ಡಾಕ್ಟರ್ SC ಮಹದೇವಪ್ಪ ಅವರ ಹೆಸರು ಮುಂಚೂಣಿಯಲ್ಲಿ ಕಾಣ್ತದೆ. ಯಾಕಂದರೆ ಇವರಿಬ್ಬರು HK ಪಾಟೀಲ್ ಮತ್ತು ಮಹದೇವಪ್ಪ ಇವರಿಬ್ಬರು ಮಂತ್ರಿಗಳಾಗೋದಿದ್ರೆ ಫಸ್ಟ್ ಲಿಸ್ಟಲ್ಲೇ ಆಗಬೇಕಾಗಿತ್ತು. ಫಸ್ಟ್ ಲಿಸ್ಟಲ್ಲಿ ಇವರು ಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಲಿಸ್ಟ್ನಲ್ಲಂತೂ ಇವರು ಮಂತ್ರಿ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ರಹೀಂ ಖಾನ್ ಅವರ ಹೆಸರು ಮೊದಲಿಂದಲೂ ಕೂಡ ಇತ್ತು, ಅವರನ್ನು ಸಂಪುಟದಿಂದ ತೆಗಿಬಹುದು ಅಂತೇಳಿ, ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ತೆಗಿಬಹುದು ಅಂತಿತ್ತು. ಹಾಗಾಗಿ ಅವರು ಕೂಡ ಈಗ ಮತ್ತೊಮ್ಮೆ ಅವಕಾಶವನ್ನು ಕಳೆದುಕೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಮಧು ಬಂಗಾರಪ್ಪ ಅವ್ರದ್ದು ಅಷ್ಟೇ. ಈಗ BK ಹರಿಪ್ರಸಾದ್ ಅವರಿಗೆ ಒಂದು ಅವಕಾಶ KPCC ಅಧ್ಯಕ್ಷ ಮಾಡಿದ ಕಾರಣದಿಂದಾಗಿ ಈಡಿಗ ಸಮುದಾಯಕ್ಕೆ ಕೊಡಲೇಬೇಕು ಅನ್ನೋಂತಹ ವಿಚಾರ ಬಂದರೆ ಆಗ ಮಧು ಬಂಗಾರಪ್ಪ ಅವರು ಕನ್ಸಿಡರ್ ಆಗ್ಬೋದು. ಅಥವಾ ಬೇಡೂರು ಗೋಪಾಲಕೃಷ್ಣ ಅವರಿಗೆ ಏನಾದರೂ ಹೋಯಿತು ಅಂದರೆ ಮಧು ಬಂಗಾರಪ್ಪ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಚಲುವರಾಯಸ್ವಾಮಿ ಅವ್ರದ್ದು ಅಷ್ಟೇ. ಅದಿನ್ನೂ ಕೂಡ 50-50 ನಡೀತಾ ಇದೆ. ಬಹುತೇಕ ಅವರಿಗೆ ಅವಕಾಶ ಸಿಗೋದಿದ್ರೆ ಮೊದಲ ಲಿಸ್ಟಲ್ಲಿ ಸಿಗಬೇಕಾಗಿತ್ತು ಚಲುವರಾಯಸ್ವಾಮಿ ಅವರಿಗೆ. ಈಗ ಅದು ಶಿವಲಿಂಗೇಗೌಡರಿಗೆ ಏನಾದರೂ ಹೋಗುತ್ತಾ ಅನ್ನೋಂಥ ಅನುಮಾನ ಇದೆ. ಡಾಕ್ಟರ್ MC ಸುಧಾಕರ್ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕೈ ತಪ್ಪುವ ಸಾಧ್ಯತೆ ಗೋಚರಿಸ್ತಾ ಇರುವಂಥದ್ದು. ಹಾಗೆಯೇ ಶಿವರಾಜ್ ತಂಗಡಗಿ, ಶಿವಾನಂದ ಪಾಟೀಲ್, NS ಬೋಸರಾಜು, ಈ ಮೂವರಿಗೂ ಕೂಡ ಇಲ್ಲಿ ಬೋಸರಾಜು ಅವರಿಗಂತೂ ಅವಕಾಶ ಸಿಗೋ ಚಾನ್ಸಸ್ ಇಲ್ಲ. ಆಲ್ರೆಡಿ ಯತೀಂದ್ರ ಅವರು ಆಗಿದ್ದಾರೆ. ಶಿವಾನಂದ ಪಾಟೀಲ್ರ ಹೆಸರು ಕೂಡ ಅಷ್ಟೇ. ಆಗೋದಿದ್ರೆ ಮೊದಲ ಲಿಸ್ಟಲ್ಲೇ ಆಗಬೇಕಾಗಿತ್ತು. ಮೊದಲ ಲಿಸ್ಟಲ್ಲಿ ಆಗದೇ ಇರುವಂಥ ಸಚಿವರುಗಳಲ್ಲಿ ಬಹುತೇಕರಿಗೆ ಈಗ ಕೈ ತಪ್ಪುವ ಸಾಧ್ಯತೆ ಜಾಸ್ತಿ ಇದೆ. ಶಿವರಾಜ್ ತಂಗಡಗಿ ಅವರಿಗೆ 3 ವರ್ಷಗಳ ಅವಕಾಶ ಕೊಟ್ಟಿರೋದ್ರಿಂದಾಗಿ ಬೋವಿ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಈ ಬಾರಿ ಬಂಜಾರ ಸಮುದಾಯಕ್ಕೆ ಅವಕಾಶ ಕೊಟ್ಟರೆ ಆಗ ರುದ್ರಪ್ಪ ಲಮಾಣಿಯವರ ಹೆಸರು ಮುಂಚೂಣಿಗೆ ಬರಬಹುದು ಅನ್ನುವಂಥದ್ದು ಕಾಣ್ತಾ ಇದೆ. ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಯಾರಿಗೆ ಅಂತಿಮವಾಗಿ ಮಂತ್ರಿ ಪದವಿಗಳನ್ನು ಕೊಡ್ತಾರೆ? 20 ಸ್ಥಾನಗಳಿಗೆ ಸರಿಸುಮಾರು 50ಕ್ಕೂ ಹೆಚ್ಚು ಶಾಸಕರ ಹೆಸರು ಓಡ್ತಾ ಇದೆ. ಇಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.